ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಂಪ್ರದಾಯಿಕವಾದಂಥ ತುಂಬ ರವೆ ಉಂಡೆ ಮಾಡ್ತಿದ್ದೀನಿ. ಇದು ಹೊಸ ರೆಸಿಪಿಯನ್ನೆಲ್ಲ ಎಲ್ಲರಿಗೂ ಗೊತ್ತಿರೋದೆ. ಇದು ನಮ್ಮ ಚೈಲ್ಡ್ಹುಡ್ ಫೇವ್ರೇಟ್ ಸಹ. ಇದಕ್ಕೆ ಬೇಕಾಗಿರೋದು ನಾನೊಂದು 1/4 kg ಅಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ, ಅಂದರೆ ಚಿರೋಟಿ ರವೆ. ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನೂ ತೊಗೊಂಡಿದ್ದೀನಿ. ಆಮೇಲೆ ಗೋಡಂಬಿ, ದ್ರಾಕ್ಷಿ, ನೆಕ್ಸ್ಟ್ ಕೊಬ್ಬರಿ 1 ಬಟ್ಲು, ನೆಕ್ಸ್ಟ್ ತುಪ್ಪ. ಬನ್ನಿ ಮಾಡೋದು ತೋರಿಸ್ತೀನಿ. ನಾನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ 1 ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ. ತುಪ್ಪ ಹಾಕ್ಕೊತೀನಿ, 1 2 ಸ್ಪೂನ್ ಅಷ್ಟು. ಈಗಿನ ಎಷ್ಟೇ ಸ್ವೀಟ್ಸ್ ಬಂದರೂ ಇದು ಹಳೆ ಕಾಲದ ಅಜ್ಜಿ ಅಮ್ಮ ಅಂದಿರು ಮಾಡ್ತಿದ್ದೆ. ಈ ಸ್ವೀಟ್ ಅತಿ ಶ್ರೇಷ್ಠವಾಗೇ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯನೂ ಕೊಡುತ್ತೆ. ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಬಳಸಲ್ಲ, ನಾವುಗಳೇನೂ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ ಅವಾಗವಾಗ. ಹೊರಗಡೆ ತಂದು ತಿನ್ಸೋದಕ್ಕಿಂತ. ಇದಾಗ್ತಾ ಬಂತು. ಇವಾಗ ಕೊಬ್ಬರಿ ಹಾಕ್ಕೊಡ್ತೀನಿ. ನಾನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಹಾಕಿದ್ದೀನಿ. ಇದು ಅಷ್ಟೇ, ಸ್ವಲ್ಪ ಒಂದು 5 ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡೋಣ. ಅದು ಸ್ಮೆಲ್ ಆರಾಮ ಬರೋವರೆಗೂ ಫ್ರೈ ಮಾಡೋಣ. ಇದು ಕಾಯಿ ತುರಿನೂ ಹಾಕೋಬಹುದು, ಆದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಕಾಯಿ ತುರಿ ಹಾಕ್ಕೊಂಡ್ರೆ. ಹಂಗಾಗಿ ನಾನು ಕೊಬ್ಬರಿ ಹಾಕ್ಕೊತೀನಿ. ಅವಾಗ ಸ್ವಲ್ಪ ದಿನ, ಒಂದು 8-10 ದಿನ ಅವ್ರಂತೂ ಇಟ್ಕೊಂಡು ತಿನ್ಬೋದು. ಇದಾಗಿದೆ. ಇವಾಗ ನಾನು ಸಕ್ಕರೆನ ಪೌಡ್ರು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಎಲ್ಲ ಸೇರಿಸಿದ್ದೀನಿ. ಕೈ ಆಡ್ಕೊಳ್ಳೋಣ ಸ್ವಲ್ಪ, ಒಂದು 5 ನಿಮಿಷ. ಸಕ್ಕರೆ ಪುಡಿ ಹಾಕಿದ್ಮೇಲೆ ಕೈ ಬಿಡಬಾರ್ದು, ತಿರುವಾಡ್ತಾನೆ ಇರಬೇಕು. ಹೀಗೆ ಇದೊಂದು 2 ನಿಮಿಷ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಹಾಲು ಸೇರಿಸ್ಕೊಂಡು ನಾವು ಕಟ್ಟೋದು. ಇದು ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ದೊಡ್ಡಮ್ಮ ಎಲ್ಲ ಮಾಡ್ತಿದ್ದ ರೀತಿ ನೋಡಿ ಕಲ್ತಿರೋದು. ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಟೇಸ್ಟ್ ಮಾಡ್ತಾರೆ. ನೆಕ್ಸ್ಟು ಗೋಡಂಬಿ, ದ್ರಾಕ್ಷಿ ಸೇರಿಸ್ಕೊತೀನಿ. ಇದೆಲ್ಲ ತುಪ್ಪದಲ್ಲೇ ಹುರಿದು ಇಟ್ಕೊಂಡಿದ್ದೆ ಆಗಲೇ. ನಾವೆಷ್ಟೇ ಹೊಸ ತಿಂಡಿಗಳು ಸ್ವೀಟ್ನ ಕಲಿತ್ರೂ ನಮ್ಮ ಹಿರಿಯರು ಮಾಡ್ತಿದ್ದಂತಹ ಸ್ವೀಟ್ ಮುಂದೆ ಯಾವುದು ಸಮ ಅಲ್ಲ ಅಂತ ಒಂದೊಂದ್ಸಲ ಅನಿಸುತ್ತೆ. ಇದೆಲ್ಲ ಸಾಂಪ್ರದಾಯಿಕವಾದಂಥ ಬಂದಂಥ ಸಿಹಿ ತಿಂಡಿಗಳು. ಇದನ್ನೇನು ಆಗ್ತಾ ಬಂತು. ಇದಕ್ಕೆ ಹಾಲು ಬೆರೆಸ್ಕೊಂಡು ನಾನು ಕಟ್ತೀನಿ. ನೋಡಿ, 1 ಕಪ್ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಬೆರೆಸ್ತಾ, ಒಂದೇ ಸಲ ಹಾಕಬಾರ್ದು. ಸ್ವಲ್ಪ ಸ್ವಲ್ಪನೇ ಬೆರೆಸ್ತಾ ನೋಡಿಕೊಂಡು ಉಂಡೆ ಕಟ್ಟಬೇಕು. ಈ ರೀತಿ ಕೈ ಆಡ್ಕೊಂಡು ಬರೋಣ ಬೇಗ ಬೇಗ. ಎಷ್ಟು ಬೇಕು ಅಷ್ಟು ಮಾತ್ರ ಹಾಲು ಸೇರಿಸ್ಬೇಕು. ಒಂದೇ ಸಲ ಮಾತ್ರ ಹಾಕಬಾರ್ದು.
ನೋಡ್ಕೊಂಡು ಈ ಥರ ಎಷ್ಟು ಬೇಕಷ್ಟು ಹಾಲು ಸೇರಿಸ್ಕೊಂಡು ಕಟ್ತೀನಿ ಈಗ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ಕೊಳ್ಳಿ. ತುಂಬ ರುಚಿಯಾಗಿ ಆಗಿದೆ ನೋಡಿ. ಒಂದು 30 ಉಂಡೆ ಕಟ್ಟಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.